ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 35 ಬಿ. ಮಾನವರಲ್ಲಿ ಗಂಡು ಮಗುವಿನ ನಿರ್ಧರಣೆ. ಇದನ್ನ ವಿವರಿಸಬೇಕು. ಮಾನವರಲ್ಲಿ ಗಂಡು ಅಥವಾ ಹೆಣ್ಣು ಮಗು ಆಗ್ತದೆ ಅಂತ ಹೇಗೆ ನಿರ್ಧಾರವಾಗುತ್ತೆ? ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಯು ತಂದೆಯು ಲಿಂಗಾಣುವಿನಲ್ಲಿನ ವರ್ಣತಂತುವಿನಿಂದ ನಿರ್ಧರಿಸಲ್ಪಡುತ್ತದೆ. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹೆಣ್ಣು ಮಗು ಆಗುತ್ತದೆ ಮತ್ತು ವಾಯ್ ವರ್ಣತಂತುವನ್ನು ಪಡೆದ ಮಗು ಗಂಡು ಮಗು ಆಗುತ್ತದೆ. ಮಾನವರ ಜೀವಕೋಶದಲ್ಲಿ 23 ಜೊತೆ ವರ್ಣತಂತುಗಳು ಇರುತ್ತೆ. ಸೊ ಈ 23 ಜೊತೆ ವರ್ಣತಂತುವಿನಲ್ಲಿ 23ನೇ ವರ್ಣತಂತು ಏನಿದೆ ಅದು ಎಕ್ಸ್ ಎಕ್ಸ್ ಹೆಣ್ಣಿನಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ, ಗಂಡಿನಲ್ಲಿ ಅದು ಎಕ್ಸ್ ವೈ ಇರುತ್ತೆ. ಇದು ಪರಿಪೂರ್ಣ ಜೋಡಿ ಅಂತ ಹೇಳ್ತೀವಿ ಹೆಣ್ಣಿನಲ್ಲಿ, ಗಂಡಿನಲ್ಲಿ ಇದು ಪರಿಪೂರ್ಣ ಜೋಡಿ ಆಗಿರುವುದಿಲ್ಲ. ಇದು ಪರಿಪೂರ್ಣ ಜೋಡಿ ಅಲ್ಲ, ವೈ ಎಕ್ಸ್ ಗಿಂತ ಚಿಕ್ಕದಾಗಿರುತ್ತೆ. ಈಗ ಒಂದ್ ವೇಳೆ ಅಂಡಾಣುವಿನಲ್ಲಿ ಎಕ್ಸ್ ಬಂದಿರ್ಲೇಬೇಕು, ಯಾವ್ದಾದ್ರೂ ಎಕ್ಸ್ ಬಂದಿದ್ರೆ ಎರಡು ಒಂದೇ. ಆದ್ರೆ ಗಂಡಿನಿಂದ ವೀರ್ಯಾಣುವಿನಲ್ಲಿ ಎಕ್ಸ್ ಬಂದಿದ್ರೆ ಎಕ್ಸ್ ಎಕ್ಸ್ ಸೇರಿ ಮಗು ಹೆಣ್ಣಾಗ್ತದೆ. ಆದ್ರೆ ಗಂಡಿನಿಂದ ವೀರ್ಯಾಣುವಿನಲ್ಲಿ ವಾಯ್ ಬಂದಿದ್ರೆ ಆ ಸಮಯದಲ್ಲಿ ಹೆಣ್ಣಿನ ಅಂಡಾಣುವಿನಲ್ಲೆಲ್ಲ ಎಕ್ಸ್ ಜೊತೆ ವಾಯ್ ಸೇರಿ ಆ ಮಗು ಗಂಡಾಗಿ ಹುಟ್ಟುತ್ತದೆ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಯು ತಂದೆಯ ಲಿಂಗಾಣುವಿನಲ್ಲಿನ ವರ್ಣತಂತುವಿನಿಂದ ನಿರ್ಧರಿಸಲ್ಪಡುತ್ತದೆ. ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹೆಣ್ಣು ಮಗು ಆಗುತ್ತದೆ ಮತ್ತು ವಾಯ್ ವರ್ಣತಂತುವನ್ನು ಪಡೆದ ಮಗು ಗಂಡು ಮಗು ಆಗುತ್ತದೆ. ಥ್ಯಾಂಕ್ ಯು.